ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದ ಮಕ್ಕಳಿಗಿಲ್ಲ ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಎಲ್ಲೆಂದರಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು ಗಬ್ಬು ನಾರುತ್ತಿದೆ. ಸರಿಯಾದ ಸಮಯಕ್ಕೆ ಊಟವಿಲ್ಲ. ದಿನದ 3 ಹೊತ್ತು ಬರೀ ಅನ್ನ ಮಾತ್ರ ಮಾಡ್ತಾರೆ ಮತ್ತು ಸಾಂಬಾರ್ ಮಾಡಿದ್ರೆ ಖಾರ, ಉಪ್ಪು, ನೀರು ಅಷ್ಟೇ ಕಾಣಿಸುತ್ತದೆ. ಯಾವುದೇ ರೀತಿಯ ತರಕಾರಿ ಇಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಾ ಸಾಕಾಗ್ತಾ ಇಲ್ಲ ಮತ್ತು ರೊಟ್ಟಿಯೂ ಕೊಡೋದಿಲ್ಲವೆಂದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ವಿದ್ಯಾರ್ಥಿಗಳು ವಸತಿಯ ವಾರ್ಡನ್ಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ಸಮಾಜ ಕಲ್ಯಾಣ ಸರ್ಕಾರಿ ಮೆಟ್ರಿಕ್ ನಂತರ ವಸತಿಯ ತಾಲೂಕು ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಕರೆ ಮಾಡಿದರೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಲಕ್ಷಾಂತರ ರೂಪಾಯಿ ಅನುದಾನ ಇದ್ದರೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲದಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ವಾಟರ್ ಫಿಲ್ಟರ್ ಕೆಟ್ಟು ಸುಮಾರು ದಿನಗಳಾದರೂ ದುರಸ್ತಿ ಮಾಡಿರೋರಿಲ್ಲ. ಎಲ್ಲೆಂದರಲ್ಲಿ ಕಸದ ತಟ್ಟೆಯಂತೆ ಆಗಿರುವ ವಸತಿ ನಿಲಯ. ಅದರಲ್ಲಿರುವ ಮಕ್ಕಳು ಎಷ್ಟು ಸುರಕ್ಷಿತ? ಕಸದ ರಾಶಿ ರಾಶಿ ವಸತಿ ನಿಲಯದಲ್ಲಿ. ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿವೆ. ಹಾಗಾಗಿ ವಸತಿ ನಿಲಯದಲ್ಲಿ ಮಕ್ಕಳು ಎಷ್ಟು ಸುರಕ್ಷಿತ ಎಂದು ಹಿಂಸಾ ಸಂಘಟನೆಯವರು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿದಾಗ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರು ವಸತಿ ನಿಲಯ ಪರಿಸ್ಥಿತಿ ಕಂಡು ದಂಗಾದರು. ಈ ಕುರಿತು ವಾರ್ಡನ್ಗೆ ಪ್ರಶ್ನಿಸಿ ಮಾಹಿತಿ ಪಡೆದು ತಕ್ಷಣ ಈ ಕುರಿತು ಮಾಹಿತಿ ಪಡೆದು ಸೂಕ್ತ ಕ್ರಮ ವಹಿಸುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ವಸತಿ ನಿಲಯದ ವಿದ್ಯಾರ್ಥಿಗಳು, ವಾರ್ಡನ್ ನಮ್ಮ ಜೊತೆಗೆ ಸರಿಯಾಗಿ ನಡೆದುಕೊಳ್ಳಲ್ಲ. ಬರುವ ಪೌಷ್ಟಿಕಾಹಾರ ಅವರೇ ಬಳಸಿಕೊಳ್ಳುತ್ತಾರೆ. ನಾವು ಏನಾದರೂ ಕೇಳಿದರೆ ನಮ್ಮನ್ನ ಹೈಕೋರ್ಟ್ ಲಾಯರ್ ನಿಮಗೆ ಒಳಗೆ ಹಾಕಿಸ್ತೀನಿ ಎಂದು ಆವಾಜ್ ಹಾಕ್ತಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. पहली बात तो ये है। हाँ सर, ऐसा कुछ भी हमारे को सरकारी तो काजू बादाम खाता सर, और उधर अंदर डालने नहीं देता। एडी सर को फोन लगाया तो एडी सर फोन स्विच ऑफ कर लेता, वार्डन स्विच ऑफ करता। हम बोलना तो किसी से हमारी प्रॉब्लम, हमें गाँव में ऐसे 40 किलोमीटर दूर है सर। आपका नाम? मेरा नाम